ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲ್ ಮಧುಹನಿ ವ್ಲಾಗ್ಸ್ಗೆ ಸ್ವಾಗತ. ನಾನು ಶ್ವೇತಾ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸಬ್ಬಕ್ಕಿ ಇಡ್ಲಿ, ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿನ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಈ ವಿಡಿಯೋದಲ್ಲಿ ನಾನು ಫಸ್ಟ್ ಟೈಮ್ ಹೋಮ್ ಸ್ಲಿಪ್ಪರ್ಸನ್ನು ಟ್ರೈ ಮಾಡಿದ್ದೆ ಸ್ಟಿಚ್ ಮಾಡೋದಕ್ಕೆ. ಆ ಕ್ಲಿಪ್ಪಿಂಗ್ಸನ್ನು ಕೂಡ ಶೇರ್ ಮಾಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ಒಂದು ಹಳೆ ಟವೆಲ್ ಇತ್ತು, ರೀಯೂಸ್ ಆಗಿ ಏನು ಮಾಡ್ಕೊಳ್ಬೋದು ಅಂತ ಹೇಳಿ ನೋಡಿದಾಗ ಈ ಐಡಿಯಾ ಸಿಕ್ಕಿತ್ತು. ಹೊಲಿದ್ರೆ ಯಾವ ಥರ ಬರುತ್ತೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಟ್ರೈ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು, ಯೂಸ್ಫುಲ್ ಕೂಡ ಅನಿಸಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು. ಮೊದಲಿಗೆ ಇಲ್ಲಿ ಸಬ್ಬಕ್ಕಿ ಇಡ್ಲಿನ ಮಾಡ್ಕೊಳ್ಳೋದಕ್ಕೆ ರಾತ್ರಿನೇ ನಾನು ನೈಲಾನ್ ಸಬ್ಬಕ್ಕಿ ಅಂತ ಹೇಳ್ತಾರೆ ಅಲ್ವಾ, ಅದನ್ನು 1 ಕಪ್ ಆಗೋಷ್ಟು ನೆನೆಸಿ ಇಟ್ಕೊಂಡಿದ್ದೆ. ಈಗ ನೋಡ್ಬೋದು ಬೆಳಗ್ಗೆ ಈ ಥರ ಉಬ್ಬಿ ಬಂದಿದೆ ನೈಲಾನ್ ಸಬ್ಬಕ್ಕಿ. ಮಾಮೂಲಿ ಸಬ್ಬಕ್ಕಿ ನಾವು ಕಿಚಡಿ ಮಾಡಲಿಕ್ಕೆ, ಉಪ್ಪಿಟ್ಟು ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ, ವೈಟ್ ಕಲರ್ ಇರೋವಂಥದ್ದು. ಅದರಲ್ಲಿ ನಾನು ಇದುವರೆಗೂ ಟ್ರೈ ಮಾಡಿಲ್ಲ ಇಡ್ಲಿ ಮಾಡಲಿಕ್ಕೆ. ಆದರೆ ಈ ನೈಲಾನ್ ಸಬ್ಬಕ್ಕಿನಲ್ಲಿ ಒಂದು ಡಿಫ್ರೆಂಟ್ ಟೇಸ್ಟ್ ಇದೆ ಅಂತಲೇ ಹೇಳ್ಬೋದು. ಈ ಕಪ್ಪಲ್ಲಿ 1 ಕಪ್ ಆಗೋಷ್ಟು ನೈಲಾನ್ ಸಬ್ಬಕ್ಕಿನ ನಾನು ನೆನೆಸಿ ಇಟ್ಕೊಂಡಿದ್ದೆ ರಾತ್ರಿನೇ. ನಂತರ ಇಲ್ಲಿ ನೆನೆಸಿಟ್ಟಿರುವಂತಹ ನೈಲಾನ್ ಸಬ್ಬಕ್ಕಿನ 2 ರಿಂದ 3 ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರನ್ನೆಲ್ಲ ತೆಗೆದುಬಿಟ್ಟು ಸೇರಿಸ್ಕೊಳ್ಬೇಕು. ಟೈಮ್ ಇದ್ದಾಗ ಏನಾದರೂ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ಈ ಥರ ಒಂದು ರೆಸಿಪೀಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ತೊಳೆದಿರುವಂತಹ ಸಬ್ಬಕ್ಕಿನ ಸೇರಿಸ್ಕೊಂಡು 1 ಕಪ್ ಆಗೋಷ್ಟು ಮೀಡಿಯಮ್ ರವೆನ ತೊಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ನೈಲಾನ್ ಸಬ್ಬಕ್ಕಿಗೆ 1 ಕಪ್ ಮೀಡಿಯಮ್ ರವೆ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಹಾಗೆಯೇ 1/4 ಕಪ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಇಲ್ಲಿ ಯಾವ ಕಪ್ನಲ್ಲಿ ನಾನು ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೆ ಅಲ್ವಾ, ಅದೇ ಕಪ್ ಅಳತೆನಲ್ಲೇ ನಾನು ಮೊಸರು ಮತ್ತು ರವೆನ ಸೇರಿಸ್ಕೊಂಡಿದ್ದೀನಿ. ಹಾಕಿರುವಂತಹ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕು. ಮೊದಲಿಗೆ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ. ಒಂದು ಹದದಲ್ಲಿ ನೀರು ಹಾಕಿ ಒಂದು 10 ನಿಮಿಷ ಹಾಗೇ ಬಿಟ್ಬಿಡಿ. ಇದನ್ನು ಹಾಗೆ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಅಂತ ಹೇಳಿ ಅನಿಸೋದಿಲ್ಲ. ಹಾಗಾಗಿ ಸ್ವಲ್ಪ ತರಕಾರಿನೂ ಇರಲಿ ಅಂತ ಹೇಳಿ ಇಲ್ಲಿ ಕ್ಯಾರೆಟ್, ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, 1 ಇಂಚಷ್ಟು ಶುಂಠಿ, ಕರಿಬೇವಿನ ಸೊಪ್ಪು ಹಾಗೆ ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದು 10 ನಿಮಿಷ ಆದಮೇಲೆ ನೋಡ್ಬೋದು ನೈಲಾನ್ ಸಬ್ಬಕ್ಕಿ ಚೆನ್ನಾಗಿ ಹಾಕಿರುವಂತಹ ನೀರು ಮತ್ತು ಮೊಸರು ಜೊತೆ ಕೂಡಿಕೊಂಡು ದಪ್ಪ ಆಗೋಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಾವು ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ಮಾಡ್ಕೊಳ್ಬೇಕು. ನಂತರ ಹೆಚ್ಚಿಟ್ಕೊಂಡಿರುವಂತಹ ಎಲ್ಲ ತರಕಾರಿನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾವು ತರಕಾರಿ ಎಲ್ಲ ಹಾಕಿದ್ದೀವಿ ಅಲ್ವಾ, ಹಾಕಿದ ಮೇಲೆ ಸ್ವಲ್ಪ ಹಿಟ್ಟು ಗಟ್ಟಿ ಅಂತ ಹೇಳಿ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇಡ್ಲಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಮಾಡ್ಕೊಳ್ಬೇಕು. 1-2 ಸತಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಇಡ್ಲಿ ಪಾತ್ರೆಗೆ ಒಂದೊಂದಾಗಿಯೇ ಹಾಕ್ಕೊಳ್ತಾ ಹೋಗಬೇಕು. ಮೊದಲಿಗೆ ಇಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ರೆಡಿ ಮಾಡಿಟ್ಕೊಂಡಿರುವಂತಹ ಇಡ್ಲಿ ಹಿಟ್ಟನ್ನು ಒಂದೊಂದಾಗಿಯೇ ಈ ಥರ ಹಾಕ್ಕೊಳ್ತಾ ಹೋಗಬೇಕು. ನಾವು ಸಬ್ಬಸಿಗೆ ಸೊಪ್ಪು, ಕ್ಯಾರೆಟ್ ಮತ್ತು ಈರುಳ್ಳಿ ಎಲ್ಲ ಹಾಕಿದ್ದೀವಿ ಅಲ್ವಾ, ಎಲ್ಲದೂ ಕೂಡ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮಾಮೂಲಿ ಇಡ್ಲಿಗಿಂತ ಈ ಥರ ಒಂದು ರುಚಿಯಾಗಿರುವಂತಹ ತರಕಾರಿ ಎಲ್ಲ ಸೇರಿಸಿ ಮಾಡುವಂತಹ ಇಡ್ಲಿ ಸಖತ್ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಇಡ್ಲಿ ಎಲ್ಲ ಹಾಕಾಗಿದೆ. ನಂತರ ಇದನ್ನು ಸ್ಟೀಮ್ ಮಾಡಲಿಕ್ಕೆ ಇಟ್ಕೊಳ್ಬೇಕು. ಇಲ್ಲಿ ನಾನು ಒಂದು ಕುಕ್ಕರ್ಗೆ 1/4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ರೆಡಿ ಮಾಡಿಟ್ಕೊಂಡಿರುವಂತಹ ಇಡ್ಲಿನೂ ಕೂಡ ಇಟ್ಟು ಒಂದು 20 ನಿಮಿಷ ಇದನ್ನು ಬೇಯಲಿಕ್ಕೆ ಇಟ್ಕೊಳ್ಬೇಕು. ಇಲ್ಲಿ ಇಡ್ಲಿ ಬೇಯೋಷ್ಟರಲ್ಲಿ ನಾವು ಚಟ್ನಿಗೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ. ಶೇಂಗಾ ಚಟ್ನಿನ ಮಾಡ್ಕೊಳ್ತಾ ಇರೋದು. 1/4 ಕಪ್ ಆಗೋಷ್ಟು ಹುರಿದಿರೋವಂತಹ ಶೇಂಗಾ, ಸ್ವಲ್ಪ ಕಾಯಿ ತುರಿ, ಖಾರಕ್ಕೆ ತಕ್ಕಂತೆ ಒಣಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಹಾಗೆಯೇ 1 ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಂಡು ರುಬ್ಬಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು.
ನಾವು ಮಾಮೂಲಿ ದೋಸೆ, ಚಪಾತಿ ಮತ್ತು ರೊಟ್ಟಿಗೆಲ್ಲ ಚಟ್ನಿ ಮಾಡ್ತೀವಿ ಅಲ್ವಾ, ಗಟ್ಟಿ ಚಟ್ನಿ. ಆದರೆ ಈ ಇಡ್ಲಿ ಎಲ್ಲ ಮಾಡಬೇಕಿದ್ರೆ ನೀರು ಚಟ್ನಿ ಇದ್ದರೆ ತುಂಬಾ ಮಜಾ ಅಂತ ಅನಿಸುತ್ತೆ ತಿನ್ನೋದಕ್ಕೆ. ಹಾಗಾಗಿ ನೀರು ಚಟ್ನಿ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ನೀರನ್ನು ಸೇರಿಸ್ಕೊಂಡು ಚಟ್ನಿನ ರೆಡಿ ಮಾಡ್ಕೊಳ್ಬೇಕು. ನಂತರ ಒಂದು ಸಿಂಪಲ್ ಆಗಿರೋಂತಹ ಒಗ್ಗರಣೆನ ಕೊಟ್ಕೊಂಡ್ಬಿಟ್ರೆ ಶೇಂಗಾ ಚಟ್ನಿ ರೆಡಿನೇ ಆಗಿಬಿಡತ್ತೆ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಕಾದಾದ್ಮೇಲೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನ ಚಟಪಟ ಅನ್ನೋ ತನಕನೂ ಹುರ್ಕೊಂಡು ರೆಡಿಯಾಗಿರುವಂತಹ ಚಟ್ನಿಗೆ ಸೇರಿಸ್ಕೊಂಡ್ಬಿಟ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಶೇಂಗಾ ಚಟ್ನಿ ರೆಡಿ ಆಗಿಬಿಡತ್ತೆ. ಇದಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ. ಸಬ್ಬಕ್ಕಿ ಇಡ್ಲಿ, ಅದರ ಜೊತೆಗೆ ಶೇಂಗಾ ಚಟ್ನಿ ಹೇಗನ್ನಿಸ್ತು? ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ತುಂಬಾ ಟೇಸ್ಟ್ ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನಂತರ ಇಲ್ಲಿ ನಾನು ಈ ಥರ ಹೋಮ್ ಸ್ಲಿಪ್ಪರನ್ನು ಸ್ಟಿಚ್ ಮಾಡ್ಕೊಂಡಿದ್ದೆ. ಹಳೆ ಟವೆಲ್ ಒಂದು ಇತ್ತು, ಆದರೆ ಅದರಲ್ಲಿ ನೀರೆಲ್ಲ ಸರಿಯಾಗಿ ಹೋಗ್ತಾ ಇರಲಿಲ್ಲ ಒರೆಸ್ಕೊಂಡಾಗ. ಹಾಗಾಗಿ ಏನಾದರೂ ಒಂದು ರೀಯೂಸ್ ಐಡಿಯಾ ನೋಡೋಣ ಅಂತ ಹೇಳಿ ಸರ್ಚ್ ಮಾಡ್ತಾ ಇದ್ದಾಗ ಈ ಥರ ಒಂದು ಸ್ಟಿಚ್ಚಿಂಗ್ ಐಡಿಯಾ ಸಿಕ್ಕಿತ್ತು. ಹಾಗಾಗಿ ಅದನ್ನು ಸ್ಟಿಚ್ ಮಾಡ್ಕೊಂಡಿದ್ದೆ. ಹಳೆ ಟವೆಲ್, ಒಂದು ಮಾರ್ಕರ್, ಈ ಥರ ಒಂದು ಫೋಮ್ ಶೀಟ್ ಸಿಕ್ಕತ್ತೆ. ನಂತರ ಸ್ವಲ್ಪ ಗುಂಡು ಪಿನ್, ಹಾಗೆಯೇ ಕತ್ರಿ. ಈಗ ನಾವು ಗ್ಲಾಸ್ ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಿದಾಗ ಈ ಥರ ಒಂದು ಶೀಟನ್ನು ಕೊಟ್ಟಿರ್ತಾರೆ ಅಲ್ವಾ, ಇದ್ದರೆ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅಂತ ಅಂದರೆ ಲೈನಿಂಗ್ ಕ್ಲಾತನ್ನೇ ಎಕ್ಸ್ಟ್ರಾ ಕೂಡ ಬಳಸ್ಕೊಳ್ಬೋದು. ನನಗಿಲ್ಲಿ ಇದು ಕೂಡ ಇದ್ದಿದ್ದರಿಂದ ಇದನ್ನು ಒಂದು ಲೇಯರ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಅಳತೆ ಟೇಪ್, ಹಾಗೆಯೇ ಕಾರ್ಡ್ಬೋರ್ಡ್ ಶೀಟ್. ನಂತರ ಬ್ಲೌಸ್ ಪೀಸಸ್ ಎಲ್ಲ ಇರುತ್ತೆ ಅಲ್ವಾ, ಅದು ಕೂಡ ಬರುತ್ತೆ ಲೈನಿಂಗಿಗೆ, ಅಥವಾ ಯಾವುದೇ ಕೂಡ ಕಾಟನ್ ಮೆಟೀರಿಯಲ್ನ ಯೂಸ್ ಮಾಡ್ಕೊಳ್ಬೋದು. ನಂತರ ಇಲ್ಲಿ ನನ್ನ ಕಾಲು ಸೈಜ್ ಏನಿದೆ ಅಲ್ವಾ, ಆ ಸೈಜನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಅದಕ್ಕೆ ಇಲ್ಲಿ 1 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡ್ಬಿಟ್ಟು ಕ್ಲೀನಾಗಿ ಸುತ್ತ ಮಾರ್ಕ್ ಮಾಡ್ಕೊಳ್ಬೇಕು. ನಂತರ 1 ಇಂಚ್ ಏನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಕ್ಲೀನಾಗಿ ಈ ಥರ ಜಾಯಿನ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಕಾರ್ಡ್ಬೋರ್ಡಲ್ಲಿ ಈ ಥರ ಒಂದು ಬ್ಲಾಕ್ ರೆಡಿ ಆಗಿಬಿಡುತ್ತೆ. ಒಂದು ಕಾಲು ಅಳತೆನಲ್ಲೇ ಎರಡನ್ನೂ ಕೂಡ ಮಾರ್ಕ್ ಮಾಡ್ಕೊಳ್ಬೋದು ಉಲ್ಟಾ ಇಟ್ಕೊಂಡ್ರೆ. ಆದರೆ ಎರಡೂ ಕೂಡ ಇದ್ದರೆ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಬೇಕಿದ್ರೆ ಈಸಿ ಆಗುತ್ತೆ ಅಂತ ಅಷ್ಟೇ. ನಂತರ ಇಲ್ಲಿ ನಾವು ಫೋಮ್ ಶೀಟನ್ನು ತೊಗೊಂಡಿದ್ವಿ ಅಲ್ವಾ, ಅದನ್ನು ಈ ಥರ ಕಾಲಿಗೆ ಕವರ್ ಮಾಡಿಕೊಂಡು ಒಂದು ಈ ಥರ ಕರ್ವನ್ನು ರೆಡಿ ಮಾಡ್ಕೊಳ್ಬೇಕು. ಸ್ವಲ್ಪ ಲೂಸಾಗಿಯೇ ಮಾರ್ಕ್ ಮಾಡ್ಕೊಳ್ಳಿ, ಜಾಸ್ತಿ ಟೈಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಂತರ ಈ ಕರ್ವನ್ನು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ನಂತರ ರೆಡಿ ಮಾಡಿಟ್ಕೊಂಡಿರೋ ಅಂತಹ ಕಾಲು ಸೈಜಿನ ಅಳತೆ ಇರುತ್ತೆ ಅಲ್ವಾ, ಅದನ್ನು ಈ ಥರ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ 3 ಲೇಯರನ್ನು ತೊಗೊಂಡಿದ್ದೀನಿ. ಒಂದು ಟವೆಲ್, ಮಧ್ಯದಲ್ಲಿ ಫೋಮ್ ಶೀಟ್, ಆಮೇಲೆ ಲೈನಿಂಗ್ ಕ್ಲಾತ್, ಅದ್ರ ಮೇಲೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿರೋ ಅಂತಹ ಕಾರ್ಡ್ಬೋರ್ಡ್ ಶೀಟ್ ಏನಿರುತ್ತೆ ಅಲ್ವಾ ಫುಡ್ ಸೈಜ್, ಅದನ್ನು ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಳ್ಬೇಕು. ನೋಡ್ಬೋದು 3 ಲೇಯರ್ ಕಾಣಿಸ್ತಾ ಇದೆ ಅಲ್ವಾ. ನಂತರ ಅದೇ ಥರನೇ ನಾವು ಕರ್ವ್ ಏನು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಕಾಲಿಗೆ ಕವರ್ ಆಗೋ ಥರ, ಅದನ್ನು ಕೂಡ 3 ಲೇಯರಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು. ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಎಡಗಾಲಿಂದು ಮತ್ತು ಬಲಗಾಲಿಂದು ಅಂತ ಹೇಳಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಕಾಲಿನ ಅಳತೆ ಏನಿರುತ್ತೆ ಅಲ್ವಾ, ಅದ್ರ ಸುತ್ತ 1/4 ಇಂಚಷ್ಟು ಗ್ಯಾಪನ್ನು ಬಿಟ್ಬಿಟ್ಟು ಈ ಥರ ಸುತ್ತಲೂ ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ಇದೇ ಥರನೇ 2 ಕಾಲಿಂದು ಕೂಡ ಈ ಥರ ಸ್ಟಿಚ್ ಮಾಡಿ ಇಟ್ಕೊಳ್ಬೇಕು. 1/4 ಇಂಚಷ್ಟು ಜಾಗನ ಬಿಟ್ಕೊಂಡು ಈ ಥರ ರೆಡಿ ಮಾಡ್ಕೊಳ್ಬೇಕು. ನಂತರ ಕಾಲಿಗೆ ಕವರ್ ಬರೋ ಥರ ಈ ಥರ ಮಾಡಿದ್ವಿ ಅಲ್ವಾ, ಅದರಲ್ಲಿ ಫೋಮ್ ಶೀಟನ್ನು ತೆಗೆದುಬಿಟ್ಟು ಒಂದು ಲೈನಿಂಗ್ ಮತ್ತು ಮೇಲ್ಗಡೆ ಟವೆಲನ್ನು ಹಾಕಿ ಈ ಥರ ಒಂದು ಅಡ್ಡ ಹೊಲಿಗೆನ 1/4 ಇಂಚಷ್ಟು ಗ್ಯಾಪನ್ನು ಬಿಟ್ಕೊಂಡು ಮಾಡ್ಕೊಳ್ಬೇಕು. ಈ ಥರ ಹೊಲಿಗೆ ಹಾಕ್ಕೊಳ್ಬೇಕು. ನಂತರ ಈಗ ಹೊಲಿಗೆ ಹಾಕಿರೋದನ್ನ ಈ ಥರ ಓಪನ್ ಮಾಡಿ ಇಟ್ಕೊಂಡು ಫೋಮ್ ಶೀಟನ್ನು ಒಳಗಡೆ ಸೇರಿಸಿ ಈ ಥರ ಲಾಕ್ ಮಾಡಿಕೊಂಡು ಆ ಕಡೆ ಈ ಕಡೆ ಹೋಗದೇ ಇರೋ ಥರ ಗುಂಡು ಪಿನ್ನನ್ನು ಚುಚ್ಕೊಂಡು ಸುತ್ತ ಕರ್ವ್ ಏನಿದೆ ಅಲ್ವಾ, ಅದ್ರ ಸುತ್ತಲೂ ಈ ಥರ ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ಇದೇ ಥರನೇ ಇನ್ನೊಂದು ಕವರಿಂಗ್ ಇರುತ್ತೆ ಅಲ್ವಾ, ಅದನ್ನು ಕೂಡ ಕ್ಲೀನಾಗಿ ಹೊಲಿಗೆ ಮಾಡಿ ಇಟ್ಕೊಳ್ಬೇಕು. ಈಗ ಆಲ್ಮೋಸ್ಟ್ ನಮ್ಮ ಕೆಲಸ ಮುಗ್ದಿದೆ. ಈಗ ರೆಡಿಯಾಗಿರುವಂತಹ ಈ ಥರ ಫುಡ್ ಸೈಜ್ ಏನಿರುತ್ತೆ ಅಲ್ವಾ ಮತ್ತು ಕವರಿಂಗ್ ಇರುತ್ತೆ ಅಲ್ವಾ, ಅದನ್ನು ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಮಧ್ಯದಲ್ಲಿ ಒಂದು ಗುಂಡು ಪಿನ್, ಹಾಗೆಯೇ ಸೈಡಲ್ಲಿ ಒಂದೊಂದು ಗುಂಡು ಪಿನ್ನನ್ನು ಸೇರಿಸ್ಕೊಂಡು ಇದನ್ನು ಕೂಡ ಅಷ್ಟೇ 1/4 ಇಂಚಷ್ಟು ಗ್ಯಾಪನ್ನು ಬಿಟ್ಟು ಸುತ್ತಲೂ ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ಈಗ ಇದು 3 ಲೇಯರ್ ಇರೋದ್ರಿಂದ ಹೊಲಿಗೆ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ನಿಧಾನಕ್ಕೆ ನೋಡಿ, ಎರಡನ್ನೂ ಕೂಡ ಇದೇ ಥರನೇ ಸ್ಟಿಚ್ ಮಾಡಿ ಇಟ್ಕೊಳ್ಬೇಕು. ನಂತರ ಕೊನೆಯಲ್ಲಿ ಇದಕ್ಕೆ ಒಂದು ಪೈಪಿಂಗ್ ಕ್ಲಾತ್ 2.5 ಇಂಚ್ ಅಗಲ ಇರೋಷ್ಟು ಪೈಪಿಂಗ್ ಕ್ಲಾತನ್ನು ತಗೊಂಡು
ಉದ್ದ ಎಷ್ಟಿರುತ್ತೆ ನೋಡಿಕೊಂಡು ಮಧ್ಯದಲ್ಲಿ ಈ ಥರ ಮಾರ್ಕ್ ಮಾಡಿ ಪೈಪಿಂಗ್ ಕ್ಲಾತನ್ನು ಇಟ್ಟು ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಹೋಮ್ ಸ್ಲಿಪ್ಪರ್ ರೆಡಿನೇ ಆಗಿಬಿಡತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ದು. ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಎಲ್ಲ ಕಾಲು ತುಂಬಾ ಥಂಡಿ ಅಂತ ಅನಿಸ್ತಾ ಇರುತ್ತೆ ಅಲ್ವಾ. ಸ್ಲಿಪ್ಪರ್ ಕೂಡ ಯೂಸ್ ಮಾಡ್ಬೋದು. ಆದರೆ ಹೊಸದಾಗಿ ನಾವೇನಾದರೂ ಒಂದು ಕಲಿತು ಈ ಥರ ಟ್ರೈ ಮಾಡೋದಿದೆ ಅಲ್ಲ, ಅದ್ರ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ನಂತರ ಕೊನೆಯಲ್ಲಿ ಇದನ್ನು ಉಲ್ಟಾ ಮಾಡಿಕೊಂಡು ಈ ಥರ ಮಡಚಿಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಟ್ರೆ ಹೋಮ್ ಸ್ಲಿಪ್ಪರ್ ರೆಡಿನೇ ಆಗಿಬಿಡತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಸಬ್ಬಕ್ಕಿ ಇಡ್ಲಿ ಜೊತೆ ಶೇಂಗಾ ಚಟ್ನಿ, ಹಾಗೆಯೇ ಒಂದು ಸಿಂಪಲ್ ಸ್ಟಿಚಿಂಗ್ ವಿಡಿಯೋನೂ ಕೂಡ ಆ್ಯಡ್ ಮಾಡಿದ್ದೀನಿ ಅಲ್ವಾ. ಹೇಗನ್ನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅಂತ ಹೇಳಿ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಕೂಡ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ನೋಡ್ಬೋದು ಲಾಸ್ಟಲ್ಲಿ ಈ ಥರ ಕಾಣಿಸ್ತಾ ಇತ್ತು. ಅದೇ ಥರನೇ ನಾನು ಇನ್ನೊಂದು ಸೆಟ್ಟನ್ನು ಕೂಡ ಹೊಲ್ಕೊಂಡಿದ್ದೆ. ಅದಕ್ಕೆ ನಾನು ಮಧ್ಯದಲ್ಲಿ ಫೋಮ್ ಶೀಟನ್ನು ಬಳಸಿಲ್ಲ, ಹಾಗೆಯೇ ಹೊಲಿದು ಇಟ್ಕೊಂಡಿದ್ದೆ. ಹೇಗನ್ನಿಸ್ತು ಇವತ್ತಿನ ಈ ವಿಡಿಯೋ? ವೇರ್ ಮಾಡಿದಾಗಲೂ ಕೂಡ ಅಷ್ಟೇ ತುಂಬಾ ಕಂಫರ್ಟಬಲಾಗಿ ಸಾಫ್ಟಾಗಿ ಇತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ. ಥ್ಯಾಂಕ್ ಯು.